ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಬದನೆಕಾಯಿ ಪಲ್ಯ ಮಾಡೋದ ನೋಡಿಸ್ತಾ ಇದ್ದೀನಿ. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಫಸ್ಟು ಒಂದು ಅರ್ಧ kg ಬದನೆಕಾಯಿ, ಒಂದು ದೊಡ್ಡ ಈರುಳ್ಳಿ, ಒಂದು ಟೊಮೊಟೊ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕಡಲೆಬೀಜ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಮೆಣಸಿನ ಪುಡಿ, ಒಂದು ಕಾಲು ಸ್ಪೂನ್ ಅರಿಶಿಣ ಪುಡಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಫಸ್ಟು ಕಡಲೆ ಬೀಜನ ಹುರ್ಕೊಳ್ಳೋಣ. ನೋಡಿ, ಸ್ವಲ್ಪ ಕಪ್ಪಗಾಗ್ತಾ ಇದೆ. ಇವಾಗ ಬದನೆಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ಹಾಕಿ ಉಪ್ಪು ನೀರಲ್ಲಿ ಇಟ್ಕೋಬೇಕು ಬದನೆಕಾಯಿ. ಇದು ಒಂದು ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, ಒಂದು ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ. ಇದು ಬೆಳ್ಳುಳ್ಳಿ ಬಿಡಿಸಿ ಸ್ವಲ್ಪ ಜಜ್ಜಿ ಇಟ್ಟಿದ್ದೀನಿ. ಉಪ್ಪು ಹಾಕ್ಕೊಂಡೆ ಉಪ್ಪಲ್ಲಿ ಹಾಕ್ಕೋಬೇಕು ಬದನೆಕಾಯಿ, ಇಲ್ಲ ಅಂದರೆ ಕಹಿನೂ ಬಂದ್ಬಿಡತ್ತೆ, ಕಪ್ಪಗೂ ಆಗಿಬಿಡತ್ತೆ. ಉಪ್ಪಲ್ಲಿ ಹಾಕ್ಕೊಂಡ್ರೆ ಅಷ್ಟೇನು ಆಗಲ್ಲ ಕಪ್ಪಗೆ. ಇದಾಯ್ತು, ಈಗ ತೆಗೆದುಬಿಡ್ತಾ ಇದ್ದೀನಿ. ಇವಾಗ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಅದು ಚೆನ್ನಾಗಿ ಸಿಡಿದ ತಕ್ಷಣ ಬೆಳ್ಳುಳ್ಳಿ ಹಾಕ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು. ನೋಡಿ, ಸ್ವಲ್ಪ ಬ್ರೌನ್ ಬಂದಾಗಿದೆ. ಇವಾಗ ಈರುಳ್ಳಿ ಹಾಕ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು.
ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗನೂ ಫ್ರೈ ಆಗುತ್ತೆ, ಅದರಿಂದ ನೀರು ಬಿಟ್ಟು ಬೇಗನೂ ಫ್ರೈ ಆಗುತ್ತೆ. ಇವಾಗ ಆಯಿತು, ಸ್ವಲ್ಪ ಫ್ರೈ ಆಯಿತು. ಇವಾಗ ಬದನೆಕಾಯಿ ಹಾಕ್ಕೊಳ್ಳೋಣ. ಉಪ್ಪು ನೀರಲ್ಲಿ ಹಾಕಿಟ್ಟಿರೋ ಬದನೆಕಾಯಿ. ಇವಾಗ ಒಂದು 5 ನಿಮಿಷ ಮುಚ್ಚಿಡೋಣ. ಮುಚ್ಚಿಟ್ಟು ಇದು ಕಡಲೆ ಬೀಜ ಹುರಿದಿಟ್ಕೊಂಡಿದ್ದೀವಲ್ವ, ಅದನ್ನು ಪುಡಿ ಸ್ವಲ್ಪ ಕಚ್ಚಾ ಪಚ್ಚನೇ ಇರಬೇಕು, ಪುಡಿ ಮಾಡ್ಕೊಂಡು ಬರ್ತೀನಿ. ಇವಾಗ ಬೇಯ್ತಾ ಇದೆ, ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಟೊಮೊಟೊ ಹಾಕ್ಬಿಡೋಣ. ಟೊಮೊಟೊ, ಮೆಣಸಿನ ಪುಡಿ, ಧನಿಯಾ ಪುಡಿ, ಹಲ್ದಿ ಪುಡಿ. ಇದಕ್ಕೆ ನೀರು ಹಾಕುವಷ್ಟು ಏನು ಇದು ಬರಲ್ಲ, ಇದೇ ಸಾಕು. ಚೆನ್ನಾಗಿ ಇದರಲ್ಲೇ ಸ್ವಲ್ಪ ನೀರು ಬೇಡ್ಕೊಳ್ಳುತ್ತೆ. ನೋಡಿ, ಮಧ್ಯದಲ್ಲಿ ಕಲಿಸ್ತಾ ಇರಬೇಕು, ಇಲ್ಲ ಅಂದರೆ ಅಂಟ್ಕೊಂಡು ಬಿಡುತ್ತೆ. ನೋಡಿ, ನೀರು ಬಿಟ್ಕೊಂಡಿದೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂದು ಇಸ್ಕೋಬೇಕು. ಇವಾಗ ಶೇಂಗಾ ಕಡಲೆಕಾಯಿ ಬೀಜ ಪುಡಿ ಹಾಕ್ಕೋಬೇಕು. ಸ್ವಲ್ಪ ಫುಲ್ ಪೌಡ್ರು ಮಾಡಬಾರ್ದು, ಸ್ವಲ್ಪ ಬೀಜ ಥರ ಇರಬೇಕು. ಇವಾಗ ಒಂದು 2 ನಿಮಿಷ ಮುಚ್ಚಿಟ್ರೆ ಸಾಕು, ರೆಡಿ ಆಗಿಬಿಡತ್ತೆ. ಇವಾಗ ರೆಡಿಯಾಗಿದೆ ನೋಡಿ, ಎಲ್ಲ ಫ್ರೈ ಆಯಿತು ಚೆನ್ನಾಗಿ. ಇನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸರ್ವ್ ಮಾಡೋದು. ನಾನು ಚಪಾತಿ ಮಾಡಿಟ್ಕೊಂಡಿದ್ದೀನಿ ನೋಡಿ. ಬಿಸಿ ಬಿಸಿ ಬದನೆಕಾಯಿ ಪಲ್ಯ ಚಪಾತಿ, ಇದು ಡಬಲ್ ರೋಟಿ ಚಪಾತಿ. ನೋಡಿ, ಈ ಥರ ಚಪಾತಿ ಇರುತ್ತೆ. ಈ ಕಡೆನೇ ಸುಟ್ಟಿದ್ದೀನಿ. ಮಧ್ಯದಲ್ಲಿ ತೆಗೆದ್ರೆ 2 ಪಾರ್ಟ್ ಆಗಿಬಿಡತ್ತೆ. ತೆಳ್ಳಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ. ಇದನ್ನು ಡಬಲ್ ರೋಟಿ ಅಂತಾರೆ. ಆಯಿತು, ಬಿಸಿ ಬಿಸಿ ಚಪಾತಿ ಪಲ್ಯ ತಿನ್ನಲು ರೆಡಿ.